ಈಗ ಪರೋಕ್ಷವಾಗಿ RSS ನಿರ್ಬಂಧ ಇರೋದಕ್ಕೆ ಮುಂದಾಗಿದೆ ಮಾಡಿದೆ. ಮೂರು ಬಾರಿ ಬ್ಯಾನ್ ಮಾಡಿದ್ರು RSS ನ. ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಎಲ್ಲರೂ ತುರ್ತು ಪರಿಸ್ಥಿತಿ ತಂದರು. ಯಾರ್ಯಾರು ಅದನ್ನು ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು. ಆ ಸರ್ಕಾರನೇ ಬಿದ್ದೋಯ್ತು. ಇಂದಿರಾ ಗಾಂಧಿ ಕೂಡ ಸೋತೋದ್ರು. ಯಾವ ಲೆಕ್ಕ ಈ ಖರ್ಗೆ, ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಾಗ ದಿನ ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಪೀರಿಯಡ್ನಲ್ಲಿ ನಿಯಮ ತಂದಿದ್ರು, ಮತ್ತೆ ಯಾಕೆ ಚೇಂಜ್ ಮಾಡಬೇಕು ಹೋದ್ರೆ? ಇದೆಯಲ್ಲ ನಿಯಮ ಇದು ಕ್ರಮ ತಗೊಳ್ಳಿ. ಹೊಸದಾಗೆ ಫುಲ್ ಕ್ಯಾಬಿನೆಟ್ಟಲ್ಲಿ ಕೂತು ಚರ್ಚೆ ಮಾಡಿಕೊಂಡು ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಎಬ್ಬಿಸಬೇಕು. ಹಿಂದೂ ಸಮಾಜ ಸುಮ್ಮನೆ ಇರೋಕ್ಕೆ ಅವಕಾಶ ಕೊಡ್ಕೂಡ್ದು, ಮುಸಲ್ಮಾನರು ಸಂತೃಪ್ತಿ ಪಡಿಸ್ಬೇಕು. ಯಾವತ್ತು ಎಲೆಕ್ಷನ್ ಬರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಆಟಗಳನ್ನ ಆಡ್ತಾ ಇದ್ದಾರೆ. RSS ಮೈ ಮುಟ್ಟಿದವರು ಯಾರು ನನ್ನ ಇದಕ್ಕೆ ಹೇಳ್ತೀನಲ್ಲ, ಅಧಿಕಾರ ಕಳ್ಕೊಳ್ತಾನೆ ಇದ್ದಾರೆ. ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯನಿಗೆ ಹೇಳ್ತೀನಿ, ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಯಕ್ಕೆ ಪ್ರಿಯಾಂಕಾ ಖರ್ಗೆ ಆಡ್ತಾರೆ ಅಂತ ಆಟ ಇದು. ಯಾವ ಕಾರಣಕ್ಕೂ RSS ಸುದ್ದಿಗೆ ಹೋಗಬೇಡಿ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲೇ RSS ನಂಬರ್ 1 ಶಕ್ತಿನಲ್ಲಿ ಸಂಘಟನೆ ಇದು, ನಂಬರ್ 1 ಸಂಘಟನೆ. ಆ ಸಂಘಟನೆ ಹಿಂದೂ ಸಮಾಜದ ಸಂಘಟನೆ ನಮ್ಮದು, ಬೇರೆ ಇನ್ನೇನು ಹೇಳಲ್ಲ ಅವರು. ಚೈನಾ ಮೇಲೆ ಯುದ್ಧ ಆಯ್ತು ಭಾರತದ್ದು, ಸ್ವಯಂ ಸೇವಕರು ಪ್ರಾಣ ಒತ್ತೆ ಇಟ್ಟು ರಕ್ಷಣೆ ಮಾಡಲಿಲ್ವಾ? ಕೊರೋನಾ ಸಂದರ್ಭ ಕೆಲಸ ಮಾಡಲಿಲ್ವಾ? ಸಮಾಜ ಸೇವೆ ಮಾಡ್ತಾ ಇರೋದ್ರಲ್ಲಿ ನಂಬರ್ 1 ಇವರು. ತಮಗೆ ಬೇಕಾದಂಥ ರೀತಿಯಲ್ಲಿ ನಾವು RSS ಬಗ್ಗೆ ಕ್ರಮ ತಗೋತೀವಿ, ತಗೊಳ್ಳಿ ನೋಡೋಣ ಏನು ತಗೋತೀರ. ಅನೇಕ ವರ್ಷಗಳಿಂದ ಸರ್ಕಾರಿ ನೌಕರರು RSSಗೆ ಹೋಗ್ತಾ ಇರೋದು ಹೌದು. ಇವರೇನೋ ಒಂದು ಕಾನೂನು ತಂದುಬಿಟ್ರೆ ಆ ಪ್ರಕಾರ ಸರ್ಕಾರಿ ನೌಕರು ಹೆದರುತ್ತಾರ? ಬ್ರಿಟಿಷರಿಗೆ ಹೆದರಲಿಲ್ಲ. ಹಾಗಾಗಿ ನಾನು ತುಂಬಾ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ, ವಿಶೇಷ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ರಾಜ್ಯ ಸರ್ಕಾರದಲ್ಲಿಂತ ಆಂತರಿಕ ಗೊಂದಲ, DK ಶಿವಕುಮಾರ್ ಸಿದ್ದರಾಮಯ್ಯನವರು ಗುಂಪುಗಾರಿಕೆ, ಇದನ್ನು ಮುಚ್ಚಾಕೋದಿಕ್ಕೆ, ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅದನ್ನು ಮುಚ್ಚಾಕೋದಿಕ್ಕೆ, ಗುಂಡಿಗಳು ಇಡೀ ರಾಜ್ಯದಲ್ಲಿ ತುಂಬೋಗಿದೆ ಇದನ್ನು ಜನ ಹೇಳ್ತಾರೆ ಅದಕ್ಕೆ ಅದನ್ನು ಮುಚ್ಚಾಕೋದಿಕ್ಕೆ, ಮುಸಲ್ಮಾನರು ಸಂತೃಪ್ತಿ ಪಡಿಸೋದಿಕ್ಕೆ RSS ಬಗ್ಗೆ ಎತ್ಕೊಂಡು ಕೂತಿದ್ದಾರೆ. ತುಂಬಾ ಸ್ಪಷ್ಟ ಹೇಳ್ತೀನಿ, RSSಗೆ ಮುಟ್ಟಿರೋದ್ರಿಂದ ನೀವು ಸೂರ್ಯನ ಉಗಿದಂಗೆ ವಾಪಸ್ ನಿಮ್ಮೇಲೆ ಬೀಳ್ತೇನೆ. ಯಾವುದೇ ಕಾರಣಕ್ಕೂ ಸೂರ್ಯನಿಗೆ ಏನೂ ಆಗಲ್ಲ. RSS ಪವಿತ್ರವಾದ ಸಂಸ್ಥೆ, ರಾಷ್ಟ್ರಭಕ್ತಿಯನ್ನು ನಿರ್ಮಾಣ ಮಾಡ್ತಿರೋಂಥ ಸಂಸ್ಥೆ. ಇದ್ರ ಸುದ್ದಿಗೆ ಹೋದರೆ ಸುಟ್ಟೋಗ್ತೀರಿ. ಈ ಎಚ್ಚರಿಕೆನ ನಾನು ರಾಜ್ಯ ಸರ್ಕಾರಕ್ಕೂ ಕೊಡ್ತೇನೆ, ಮನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಇಷ್ಟಪಡ್ತೇನೆ.